ಕೃಷ್ಣನ ಪುನರ್ಜನ್ಮ ಯಾವಾಗ ಎಂಬ ಪ್ರಶ್ನೆಗೆ ಪುರಾಣಗಳಲ್ಲಿ ನೇರ ಉತ್ತರ ಇಲ್ಲ. ಆದರೆ ಕೆಲವು ಪುರಾಣಗಳು ಮತ್ತು ನಂಬಿಕೆಗಳು ನಾನು ಮುಂದೆ ಏನಿದೆ ಅಂತ ಹೇಳ್ತಾ ಹೋಗ್ತೀನಿ. ಕಲ್ಕಿ ಅವತಾರ ವಿಷ್ಣುವಿನ ಪುನರ್ಜನ್ಮ ಅಂತ ಹೇಳ್ತಾರೆ. ಭವಿಷ್ಯ ಪುರಾಣ ಮತ್ತು ಮತ್ಸ್ಯ ಪುರಾಣಗಳ ಪ್ರಕಾರ ವಿಷ್ಣು ಪುನಃ ಕಲ್ಕಿ ಅವತಾರವಾಗಿ ಕಲಿಯುಗದ ಅಂತ್ಯದಲ್ಲಿ ಭೂಮಿಯಲ್ಲಿ ಅವತರಿಸುತ್ತಾನಂತೆ. ಕೆಲವರು ಭಕ್ತರು ಇವುಗಳನ್ನು ಈ ರೀತಿಯೂ ನಂಬುತ್ತಾರೆ: ಕೃಷ್ಣನೇ ಕಲ್ಕಿಯಾಗಿ ಮರಳಿ ಬರುವನು ಎಂದು. ಈಶ್ವರನ ಅವತಾರಗಳು ಚಕ್ರ ರೂಪದಲ್ಲಿರುತ್ತವೆ. ವಿಷ್ಣುವಿನ ದಶ ಅವತಾರಗಳಲ್ಲಿ ಶ್ರೀಕೃಷ್ಣನು ಅಷ್ಟಮ ಅವತಾರ, ಅಂದರೆ 8ನೇ ಅವತಾರ. ಮುಂದಿನ ಅವತಾರದಲ್ಲಿ ಕಲ್ಕಿ, ಇವನು ಅಂತಿಮ ಅವತಾರ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಕೃಷ್ಣನ ದೈವತ್ವದ ಮತ್ತೊಂದು ರೂಪವೇ ಕಲ್ಕಿ ಎನ್ನುವುದು ಕೂಡ ನಂಬಿಕೆ. ಆಧ್ಯಾತ್ಮಿಕ ನೋಟದಲ್ಲಿ ನಾವು ನೋಡುವುದಾದರೆ ಪುನರ್ಜನ್ಮವಲ್ಲ, ಹೃದಯದಲ್ಲಿ ಅವನು ಜೀವಂತವಾಗಿರುತ್ತಾನೆ ಎಂಬ ನಂಬಿಕೆ ಕೃಷ್ಣ ಭಕ್ತರದ್ದು. ಭಕ್ತಿಯ ದೃಷ್ಟಿಯಿಂದ ಕೃಷ್ಣನನ್ನು ಹೃದಯದಲ್ಲಿ, ಭಕ್ತರ ಪ್ರಾರ್ಥನೆಗಳಲ್ಲಿ ಮತ್ತು ಜ್ಞಾನದಲ್ಲಿ ಸದಾ ಜೀವಂತವಾಗಿರುತ್ತಾನಂತೆ. ಯದಾ ಯದಾ ಹಿ ಧರ್ಮಸ್ಯ ಎಂಬ ಗೀತೆಯು ಶ್ಲೋಕದಲ್ಲಿ ಕೃಷ್ಣನು ಹೇಳುತ್ತಾನೆ: ಯಾವಾಗ ಧರ್ಮ ಕರ್ಮಗಳನ್ನು ನೋಡಿ ಅಲೆದು ತೂಗಿ ತಾನು ಭೂಮಿಗೆ ಬರುತ್ತೇನೆ ಎಂಬುದು ಸಾರಾಂಶವಾಗಿ. ಇತಿಹಾಸದ ದೃಷ್ಟಿಯಿಂದ ನೋಡಿದರೆ ಪುನರ್ಜನ್ಮಕ್ಕೆ ಯಾವುದೇ ರೀತಿಯ ಪುರಾವೆಗಳಿಲ್ಲ. ಇತಿಹಾಸಗಾರರು ಅಥವಾ ಶಾಸ್ತ್ರಜ್ಞರು ಪುನರ್ಜನ್ಮವನ್ನು ಅಥವಾ ಆ ತತ್ವವನ್ನು ನಂಬಿಕೆಯ ರೂಪದಲ್ಲಿ ಮಾತ್ರ ಪರಿಗಣಿಸುತ್ತಾರೆ. ಇದನ್ನು ಧಾರ್ಮಿಕ ನಂಬಿಕೆ ಎಂದು ಮಾತ್ರ ನೋಡುತ್ತಾರೆ. ಕೃಷ್ಣನ ಅಂತ್ಯ ಅಥವಾ ದ್ವಾಪರ ಯುಗದ ಅಂತ್ಯದಲ್ಲಿ ಏನಾಯಿತು ಎಂದು ನಾವು ನೋಡುವುದಾದರೆ, ಪೌರಾಣಿಕವಾಗಿ ಶ್ರೀಕೃಷ್ಣನು ಮಹಾಭಾರತ ಯುದ್ಧದ ನಂತರ ಧರ್ಮ ಸಂಸ್ಥಾಪನೆಗಾಗಿ ತನ್ನ ಕಾರ್ಯವನ್ನು ಪೂರ್ಣಗೊಳಿಸಿದನು. ಯಾದವ ವಂಶದ ನಾಶದ ನಂತರ ಕೇವಲ ನಿಜವಾದ ಧರ್ಮ ಉಳಿಯಲೆಂದು ಯೋಗ ಸ್ಥಿತಿಗೆ ಪ್ರವೇಶಿಸಿದನು. ಋಷಿ ಜರ ಎಂಬ ಗಾಂಧರ್ವನ ಪುನರ್ಜನ್ಮಧಾರಿ ಬಾಣದಿಂದ ಕೃಷ್ಣನು ತನ್ನ ಲೀಲೆಗೆ ಅಂತ್ಯವನ್ನಿಟ್ಟು ಇಹಲೋಕವನ್ನು ತ್ಯಜಿಸಿದನು ಎಂದು ಹೇಳಲಾಗುತ್ತದೆ. ಇದನ್ನು ಪುನರ್ಜನ್ಮದ ಪ್ರಾರಂಭವಲ್ಲ, ಬದಲಿಗೆ ಅವನ ಲೀಲೆಯ ಪುನಃಸಂಚಾಲನೆಯ ಅಂತ್ಯ ಎಂದು ಭಾವಿಸಲಾಗುತ್ತದೆ. ಪುನರ್ಜನ್ಮ ದಾರ್ಶನಿಕ ನೋಟದಿಂದ ನಾವು ನೋಡುವುದಾದರೆ ವಿಷ್ಣುವಿನ ನಿರಂತರ ಅವತಾರಗಳನ್ನು ನೋಡಬಹುದು. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ: ಆಧ್ಯಾತ್ಮಿಕ ಜ್ಞಾನ ಹೊಂದಿದವನು ಪುನರ್ಜನ್ಮಕ್ಕೆ ಒಳಗಾಗುವುದಿಲ್ಲ ಎಂದು. ಶ್ರೀಕೃಷ್ಣನು ಪರಬ್ರಹ್ಮನ ಅವತಾರ. ಪುನರ್ಜನ್ಮವೇ ಅವನಿಗೆ ಅನ್ವಯಿಸುವುದೇ ಇಲ್ಲ. ಆದರೆ ಅವನು ಯಾವಾಗ ಬೇಕಾದರೂ ತನ್ನ ಲೀಲಾರೂಪದಿಂದ ಪುನಃ ಭೂಮಿಯಲ್ಲೇ ಅವತರಿಸಬಹುದು. ಭವಿಷ್ಯ ಪುರಾಣದ ಪ್ರಕಾರ ಕೃಷ್ಣನು ಮರಳಿ ಬರುವ ಕಾಲ ಕಲಿಯುಗದ ಕೊನೆಯಲ್ಲಿ, ಕಲ್ಕಿ ಅವತಾರದಲ್ಲಿ ಎಂದು ಹೇಳುತ್ತದೆ. ಅಧರ್ಮವನ್ನು ನಾಶ ಮಾಡಲು ನವಯುಗ ಅಥವಾ ಸತ್ಯಯುಗದ ಪ್ರಾರಂಭವಾಗಲು ಕೃಷ್ಣನು ಬಂದೇ ಬರುತ್ತಾನೆಂಬುದು ನಂಬಿಕೆ. ಕೃಷ್ಣನು ಯಾರ ಹೃದಯದಲ್ಲೂ ನೆಲೆಸಿದ್ದಾನೋ ಅಲ್ಲಿ ಅವನು ಪುನರ್ಜನ್ಮಗೊಳ್ಳುತ್ತಾನೆ. ಪುನರ್ಜನ್ಮ ಎಂಬುದು ಕೇವಲ ದೇಹದ ರೂಪಾಂತರವಲ್ಲ, ಅದು ಧರ್ಮ, ಸತ್ಯ, ಪ್ರೇಮ, ಜ್ಞಾನದ ಪುನಃ ಪ್ರಚೋದನೆಗೊಳ್ಳುವಂತಹ ಘಟ್ಟ. ಕೃಷ್ಣನು ಶರೀರದಲ್ಲಿ ಮತ್ತೆ ಬರುವನು ಎಂಬುದಕ್ಕಿಂತ ಅವನ ತತ್ವ ಭೂಮಿಯಲ್ಲಿ ಸದಾ ಹಮ್ಮಿಕೊಳ್ಳುತ್ತದೆ ಎನ್ನುವುದು ನಿಜವಾದ ಭಾವ. ಸರ್ವಂ ಕೃಷ್ಣಾರ್ಪಣಮಸ್ತು.